ಕಳೆದ 19 ತಿಂಗಳಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳು ಯಾವ್ಯಾವಿತ್ತು ಅವುಗಳ ಜಮೀನುಗಳ ವಿಚಾರದಲ್ಲಿ ಯಾರ್ಯಾರ ಹೆಸರಿಗೋ ಖಾತೆ ಆಗಿತ್ತು, ಯಾರ್ಯಾರು ಅದನ್ನು ಒತ್ತುವರಿ ಮಾಡಿಕೊಂಡಿದ್ರು, ಯಾವ್ಯಾವ ಟ್ರಸ್ಟ್ಗಳ ಹೆಸರಲ್ಲೋ ಆ ಎಲ್ಲ ಖಾತೆಗಳು ಆಗಿಬಿಟ್ಟಿತ್ತು. ಏನು ಮಾಡಬೇಕಿಂತ ಟೈಮಲ್ಲಿ ಯಾವ್ಯಾವ ದೇವಸ್ಥಾನಗಳ ಜಾಗವನ್ನು ಈ ಥರ ಯಾರ್ಯಾರು ಕಬಳಿಕೆ ಮಾಡಿಕೊಂಡಿದ್ರೋ, ಯಾವ್ಯಾವ ಟ್ರಸ್ಟ್ಗಳ ಹೆಸರಿಗೆ ಅದು ಹೋಗಿತ್ತೋ, ಯಾವ್ಯಾವುದಲ್ಲಿ ಮುಜರಾಯಿ ಅಥವಾ ದೇವಸ್ಥಾನದ ಹೆಸರಿಗಿಂತ ಕೆಲ ವ್ಯಕ್ತಿಗಳ ಹೆಸರು ರಾರಾಜಿಸ್ತಾ ಇತ್ತೋ ಖಾತೆಗಳಲ್ಲಿ, ವ್ಯಕ್ತಿ ಹೆಸರೇ ಹೈಲೈಟ್ ಮಾಡ್ಕೊಂಡಿರೋದಲ್ಲಿ, ಇದು ಆ್ಯಸ್ ಇಫ್ ಅವ್ರಿಗೆ ಸೇರಬೇಕೇನೋ ಅನ್ನೋ ರೀತಿಯಲ್ಲಿ ಯಾರ್ಯಾರ್ದಿತ್ತೋ ಅಂತಹ ಎಲ್ಲ ಜಮೀನುಗಳನ್ನು ಮುಜರಾಯಿಗೆ ಮತ್ತೆ ಇಂಡೀಕರಿಸ್ತಕ್ಕಂಥ ಕಾರ್ಯ ನಡೆದು ಹೋಗಿದೆ. ಬಂದಿದ್ದೆಷ್ಟು ದೇವಸ್ಥಾನಗಳಿಗೆ ಮತ್ತೆ ವಾಪಸ್ ಬಂದಿರೋದು ಎಷ್ಟು ಜಾಗ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 1 ಎಕರೆ ಕಡಿಮೆ 11,500 ಎಕರೆ, 11,499 ಎಕರೆಯಷ್ಟು ಜಾಗವನ್ನು ಮುಜರಾಯಿ ಹಿಂದೂ ದೇವಾಲಯಗಳು ಯಾವ್ಯಾವ ಇದ್ವೋ ಆ ದೇವಸ್ಥಾನಗಳಿಗೆ ಮತ್ತೆ ಬರುವಂತೆ ಇಲ್ಲಿ ಮಾಡಲಾಗಿದೆ. ಇದೇನು ಕಡಿಮೆ ಕೆಲಸ ಆಗಲ್ಲ. ಇದು 11,500 ಎಕರೆಯಷ್ಟು ಜಮೀನುಗಳನ್ನು ಮತ್ತೆ ಹಿಂದೂ ದೇವಸ್ಥಾನಗಳ ಸುಪರ್ದಿಗೆ ತರೋದಿದೆಯಲ್ಲ, ಯಾವುದೋ ವ್ಯಕ್ತಿ ಬರ್ಸ್ಕೊಂಬಿಟ್ಟಿರ್ತಾನೆ, ಅದರಲ್ಲಿ ಯಾರೋ ಎಂಜಾಯ್ ಮಾಡ್ತಿರ್ತಾನೆ, ಯಾವುದೋ ಟ್ರಸ್ಟ್ ಹೆಸರಲ್ಲಿರುತ್ತೆ, ಯಾರೋ ಬೇಲಿ ಹಾಕ್ಬಿಟ್ಟಿರ್ತಾನೆ, ಅಲ್ಲಿ ಯಾರೋ ಇನ್ನೇನೋ ಕಟ್ಟಿಬಿಟ್ಟಿರ್ತಾನೆ, ಇನ್ಯಾರೋ ವ್ಯಾಪಾರ ಮಾಡ್ತಾ ಇರ್ತಾನೆ. ಇಂಥ ಜಮೀನುಗಳನ್ನು ಗುರುತು ಮಾಡಿ ಆ ಜಮೀನಿನ ಸರ್ವೆ ಕಾರ್ಯ, ಇದು ಯಾರಿಗೆ ಸೇರಿದ್ದು, ದೇವಸ್ಥಾನದ ಯಾವಾಗಿಂದ ಆಗಬೇಕಾಗಿತ್ತಿದ್ದು, ಯಾರು ಒತ್ತುವರಿ ಮಾಡಿಕೊಂಡ, ಯಾರ ಕಾಲದಲ್ಲಿ ಪೇಪರ್ ಯಾರ ಹೆಸರಿಗೆ ಬದಲಾವಣೆ ಆಗಿದೆ, ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂತ್ಕೊಂಡು 19 ತಿಂಗಳ ಹಿಂದೆಯೇ ಇದೆಲ್ಲ ಒಂದು ರೀತಿಯಲ್ಲಿ ಈ ಥರದ್ದೆಲ್ಲ ಸುದ್ದಿ ಜೋರಾಗಿ ಬರ್ತಾಯಿತ್ತು, ಈ ಥರ ಆಗಿದೆ ಆ ಥರ ಆಗಿದೆ ಅಂಥೇಳಿ. ಆನಂತರದ ರಾಮಲಿಂಗಾರೆಡ್ಡಿಯವರು ಕೂತ್ಕೋತಾರಾಗ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ಸೇರಿ, ನೋಡಪ್ಪ ಇಷ್ಟು ದೇವಸ್ಥಾನ ಇದೆ ನಮ್ಮ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯದ್ದು, ಈ ಥರ ಆರೋಪಗಳಿದೆ, ದೂರುಗಳಿದೆ, ಇಂಥ ಜಾಗ ನಮಗೆ ವಾಪಸ್ಸಾಗಿಲ್ಲ ಅಂಥೇಳಿ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನಮ್ಮ ಹಿಂದೂ ದೇವಾಲಯಗಳಿಗೆ ಮುಜರಾಯಿ ದೇವಸ್ಥಾನಗಳಿಗೆ ಇವೆಲ್ಲ ವಾಪಸ್ ಬರಬೇಕು ಅಂತ ಹೇಳಲಾಗಿ ಟೋಟಲ್ 19 ತಿಂಗಳಲ್ಲಿ 11,499 ಎಕರೆಯಷ್ಟು ವಿಸ್ತೀರ್ಣದ ಜಮೀನುಗಳ ಖಾತೆಗಳು ಮರಳಿ ದೇಗುಲಗಳ ಹೆಸರಿಗೆ ವಾಪಸ್ಸಾಗಿದೆ. ಹಾಗಾಗಿ ದೇಗುಲಗಳ ಸ್ವತ್ತು ಸೇಫ್, ದೇಗುಲಗಳ ಜಮೀನು ಭದ್ರ ಆಗಿದೆ. ಇಲ್ಲಿ 3,914 ಎಕರೆ ಮಾತ್ರ ಇತ್ತು 19 ತಿಂಗಳ ಮುಂಚೆ. ಇಡೀ ಮುಜರಾಯಿ ಇಲಾಖೆ ವ್ಯಾಪ್ತಿಯದ್ದು ಜಮೀನು ಎಷ್ಟಪ್ಪ ಇತ್ತು ಅಂತ ಕೇಳಿದ್ರೆ ಬರೀ 3,914 ಎಕರೆ ಮಾತ್ರ ಇತ್ತು. ಅಂದರೆ ಅನೇಕರು ಲೂಟಿ ಹೊಡೆಯೋರು ಇದ್ರಲ್ಲ, ಎಲ್ಲ ಲೂಟಿ ಮಾಡಿ ಹಾಕಿದ್ರು. ಯಾರ್ಯಾರೋ ಬೇಲಿ ಹಾಕ್ಕೊಳ್ಳೋದು, ಯಾರ್ಯಾರೋ ಟ್ರಸ್ಟಿಗೆ ಬರ್ಸ್ಕೊಂಬಿಡೋದು, ಯಾವುದೋ ಪರ್ಸ್ನಲಾಗಿ ವ್ಯಕ್ತಿ ಹೆಸ್ರಿಗೆ ಬರ್ಸ್ಕೊಂಬಿಡೋದು, ದೇವಾಲಯದ ಹೆಸರನ್ನೇ ಮಂಕು ಮಾಡೋದು, ಮುಜರಾಯಿ ಹೆಸರನ್ನೇ ಮಂಕು ಮಾಡೋದು ಎಲ್ಲ ಮಾಡ್ತಾ ಇದ್ರಲ್ಲ. ಇದು ಗೊತ್ತಾಗ್ತಾ ಇದ್ದಂತೆಯೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾರೆ, ಇದಾಗಬಾರ್ದು ಅಂಥೇಳಿ ಕಟ್ಟುನಿಟ್ಟಾಗಿ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತಾಡ್ತಾರೆ. ಇದೀಗ ಟೋಟಲ್ಲಾಗಿ 11,500 ಎಕರೆ, ಒಂದೇ 1 ಎಕರೆ ಕಡಿಮೆ, ಎಲ್ಲವೂ ಕೂಡ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬಂದಂತಾಯಿತು. ಅಂದರೆ ಅರ್ಥಾತ್ ದೇವಸ್ಥಾನಗಳ ಹೆಸರಿಗೆ ಮರಳಿ ಇಷ್ಟು ಅಗಾಧ ಪ್ರಮಾಣದ ಜಮೀನು ವಾಪಸ್ ಬಂದಿದೆ. ಒಟ್ಟು 15,413 ಎಕರೆ 17 ಗುಂಟೆ ಜಮೀನುಗಳ ದಾಖಲೆ ಇದೀಗ ಇನ್ ಟೋಟಲ್ ದೇವಾಲಯದ ಹೆಸರಿಗೆ ಬಂದಿದೆ. ವ್ಯಕ್ತಿಗಳು, ಅನಧಿಕೃತ ಟ್ರಸ್ಟ್ಗಳ ಹೆಸರಲ್ಲೇ ಇದ್ದಂಥ ದೇವಾಲಯದ ಆಸ್ತಿಗಳು ಯಾರೋ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದ. ಹಾಸನ ಜಿಲ್ಲೆಯಲ್ಲಿ ಒಂದರಲ್ಲೇ ಹೇಳ್ತಾ ಇದ್ದೀನಿ ನಾನು ನಿಮಗೆ, 1,663 ಎಕರೆ 31 ಗುಂಟೆ ವಿಸ್ತೀರ್ಣದ ಜಮೀನು, ಆ ಎಲ್ಲ ದಾಖಲೆಗಳು ಅದೊಂದೇ ಒಂದು ಹಾಸನದಲ್ಲಿ ನೋಡಿ 1,663 ಎಕರೆ 31 ಗುಂಟೆ ಜಮೀನು ಇಂಡೀಕರಣ ಆಯಿತು ದೇವಸ್ಥಾನಗಳ ಹೆಸರಿಗೆ. ಚಿಕ್ಕಮಗಳೂರು ಜಿಲ್ಲೆ 1,435 ಎಕರೆ 12 ಗುಂಟೆ, ಕಲಬುರಗಿ 1,172 ಎಕರೆ 13 ಗುಂಟೆ, ಮೈಸೂರಲ್ಲಿ 1,164 ಎಕರೆ 17 ಗುಂಟೆ, ತುಮಕೂರಲ್ಲಿ 1,123 ಎಕರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಇದನ್ನು ಕಬಳಿಸಿದ್ರಲ್ಲಿ. ಮಂಡ್ಯ ಜಿಲ್ಲೆ 1,070 ಎಕರೆ ವಿಸ್ತೀರ್ಣದ ಜಮೀನು ದೇವಸ್ಥಾನದ ಹೆಸರಿಗೆ ಮರಳಿ ಬಂತು. ರಾಜ್ಯಾದ್ಯಂತ ಇದುವರೆಗೂ 7,485 ಸರ್ವೆ ನಂಬರ್ಗಳಲ್ಲಿರ್ತಕ್ಕಂತಹ ದೇಗುಲಗಳ ಆಸ್ತಿಗಳ ಭೂಮಾಪನ ಆಯಿತು, ಅಂದರೆ ಸರ್ವೆ ಆಯಿತು. ದೇವಸ್ಥಾನಕ್ಕೆ ಸಂಬಂಧಪಡದ ವ್ಯಕ್ತಿಗಳು, ಟ್ರಸ್ಟ್ಗಳ ಹೆಸರಿಗೆ ಇದೀಗ ಒಂದು ಬ್ರೇಕ್ ಬಿದ್ದು ಮತ್ತೆ ದೇವಸ್ಥಾನಗಳ ಹೆಸರಿಗೆ ವಾಪಸ್ ಬಂತು. ಒಟ್ಟು ದೇವಸ್ಥಾನ ರಾಜ್ಯದಲ್ಲಿರೋದು 1,86,000 ದೇವಸ್ಥಾನ ನಮ್ಮ ರಾಜ್ಯದಲ್ಲಿವೆ ಮುಜರಾಯಿ ವ್ಯಾಪ್ತಿಯದ್ದು. ಇದರಲ್ಲಿ ಮುಜರಾಯಿಗೆ ಸೇರಿರೋದು ಅಂತ ನಾವು ಬಂದಾಗ 34,564 ಟೋಟಲ್ ದೇವಸ್ಥಾನ ನಮ್ಮ ಇಡೀ ರಾಜ್ಯದಲ್ಲಿ. ಸಣ್ಣ ಪುಟ್ಟವು, ವ್ಯಾಪ್ತಿಗೆ ಸೇರಿದ್ದು, ಸೇರದೇ ಇರೋದು, ABC ಅಂತ ಮಾಡ್ಕೊಂಡಿರ್ತಾರಲ್ಲ, ಆ ಗ್ರೇಡ್ ಒಳಗಡೆ ಬರೋದು, ಬರದೇ ಇರೋದು ಸೇರಿಸಿ ಹೇಳಬೇಕು ಅಂದರೆ 1,86,000 ದೇವಸ್ಥಾನಗಳಿರ್ತಕ್ಕಂಥ ಅದ್ಭುತ ರಾಜ್ಯ ನಮ್ಮದು. ಇದರಲ್ಲಿ ಮುಜರಾಯಿ ತನ್ನ ಸುಪರ್ದಿಗೆ ತಗೊಂಡು ನಡೆಸ್ತಾ ಇರ್ತಕ್ಕಂಥ ದೇವಸ್ಥಾನ 34,564, ಎ ವರ್ಗದವು 205,
ಬಿ ವರ್ಗದವು 193, ಸಿ ವರ್ಗದ್ದು 34,166. ಸೊ ಓವರಾಲ್ ಆಗಿ ಇಷ್ಟು ದೇವಸ್ಥಾನಗಳಿಗೆ ಹೆಚ್ಚು ಕಡಿಮೆ 11,499 ಎಕರೆಯಷ್ಟು ಜಮೀನನ್ನು ಕಳೆದ 19 ತಿಂಗಳಲ್ಲೇ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಯಾವ್ಯಾವ ದೇವಸ್ಥಾನಕ್ಕೆ ಸೇರಬೇಕಾಗಿತ್ತೋ ಆ ದೇವಸ್ಥಾನಕ್ಕೆ ತಲುಪಿಸಿಯಾಗಿದೆ. ಇದೀಗ ನಮ್ಮೊಂದಿಗೆ ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಮಾತಾಡಿಸ್ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಸರ್, ನಮಸ್ಕಾರ. ಸರ್, ಒಂಥರ ಇದು ಹರ್ಕ್ಯುಲಿಯನ್ ಟಾಸ್ಕ್ ಸರ್, ದೊಡ್ಡ ಟಾಸ್ಕ್ ಇದು, ಅಷ್ಟು ಸುಲಭ ಅಲ್ಲ. ಯಾವ್ಯಾವುದೋ ಕಾಲದಿಂದ ಯಾರ್ಯಾರೋ ಅನುಭವಿಸ್ತಾ ಇರ್ತಾರೆ. ಟ್ರಸ್ಟ್ ಅಂತಾರೆ, ವ್ಯಕ್ತಿ ಅಂತಾರೆ, ಈ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದೆ ನಮ್ಮ ಅಪ್ಪ ಅಂತಾರೆ, ನಮ್ಮ ತಾತ ಅಂತಾರೆ, ನಂದೇ ಇದೆಲ್ಲ ಬರಬೇಕಾಗಿತ್ತು ಅಂತಾರೆ, ಪತ್ರಗಳು ನಕಲಿಯಾಗಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಹೇಗೆ ಸರ್ ವಾಪಸ್ ತೊಗೊಂಡಿದ್ದು? ಅದು 1-2 ಎಕರೆ ಅಲ್ಲ ಸರ್, 11,500 ಎಕರೆ. ಇದು ನಾನು ಮುಜರಾಯಿ ಇಲಾಖೆ ಮಿನಿಸ್ಟರ್ ಆದಾಗ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ನಮ್ಮ ಮುಜರಾಯಿ ಇಲಾಖೆ. ಓಕೆ. ರೆವಿನ್ಯೂ ಡಿಪಾರ್ಟ್ಮೆಂಟ್, ಸರ್ವೆ ಸೆಟಲ್ಮೆಂಟ್, ಬೇರೆ ಬೇರೆ ನಮ್ಮ ಇದೆಯಲ್ಲ ಯಾವುದು ಈ ಸಬ್ ರಿಜಿಸ್ಟರ್ಸ್ ಎಲ್ಲ, ಈ ಒಂದು 3-4 ಇಲಾಖೆ ಎಲ್ಲಾನು ರೆವಿನ್ಯೂ ಬರುತ್ತೆ. ಆಮೇಲೆ ರೆವಿನ್ಯೂ ಸೆಕ್ರೆಟರಿ ನಮ್ ಕಟಾರಿಯಾ, ಕಟಾರಿಯಾ ಹಿಂದೆ ನನ್ನ ಹತ್ರನೇ ಅವರು ಟ್ರಾನ್ಸ್ಪೋರ್ಟ್ ನಮ್ಮ MD ಆಗಿ ಕೂಡ ನನ್ನ ಹತ್ರ ಕೆಲಸ ಮಾಡಿದ್ರು. ಆ ಪ್ರಾರಂಭದಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದಾಗ ನಮ್ಮ ಆಫೀಸರ್ಸ್, ನಮ್ಮ ಮುಜರಾಯಿ ಇಲಾಖೆ ಆಫೀಸರ್ಸ್ ಈ 1000 ಎಕರೆ ನಮ್ಮ ದೇವಸ್ಥಾನದ ಇದು ಆಸ್ತಿಗಳು ಅಂದ್ರೆ ಈ ಲ್ಯಾಂಡ್ಸ್ ಎಲ್ಲ ಬೇರೆ ಬೇರೆ ಹೆಸರಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಈ ನಾನಾ ಕಾರಣಗಳಿಂದ ಇದನ್ನ ಸರ್ವೆ ಮಾಡಕ್ ಆಗ್ತಿಲ್ಲ, ಇದೊಂದು ಸಪರೇಟ್ ಆಗಿ ಒಂದು ಸರ್ವೆ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ರು. ಆಗ ಕಟಾರಿ ಅವರು, ಅವ್ರಿಗೂ ಬೇಕಾಷ್ಟು ಕೆಲಸಗಳು ಇರುತ್ತೆ, ಪೋಡಿ ಅದು ಇದು ಎಲ್ಲ, ಅವ್ರೇನ್ ಮಾಡಿದ್ರು ಅಂದ್ರೆ 1 ತಿಂಗಳಿಗೆ ಕನಿಷ್ಠ ಒಂದೊಂದು ಜಿಲ್ಲೆಯಿಂದ ಕಡ್ಡಾಯವಾಗಿ ನೀವು ಇಷ್ಟು ದೇವಸ್ಥಾನದ್ದು ಸರ್ವೆ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ರು. ಆ ಆದೇಶದ ಪ್ರಕಾರ 1 ವರ್ಷ 8 ತಿಂಗಳಲ್ಲಿ 31 ಜಿಲ್ಲೆಗಳಲ್ಲೂ ಕೂಡ ಅವ್ರೇನ್ ಆದೇಶ ಕೊಟ್ಟಿದ್ರೆ ಅದೇ ಪ್ರಕಾರ ಸರ್ವೆ ಆಗಿ, ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ 2022ರಲ್ಲಿ 3,547 ಎಕರೆ ಮಾತ್ರ ನಮ್ಮ ಟೆಂಪಲ್ಸ್ ಹೆಸರಲ್ಲಿತ್ತು. ಆಮೇಲೆ 23ರಲ್ಲಿ 6,052 ಎಕರೆ ಆಡ್ ಆಯ್ತು. 24ರಲ್ಲಿ 5,446 ಎಕರೆ ಆಡ್ ಆಯ್ತು. ಒಟ್ಟಿಗೆ 15,403 ಎಕರೆ ನಮ್ಮ ದೇವಸ್ಥಾನದ ಹೆಸರುಗಳಿಗೆ ಇವತ್ತು ಖಾತಾ ಆಗಿದೆ. ಅದರಲ್ಲಿ ಬಹಳಷ್ಟು ಪ್ರಾಪರ್ಟೀಸ್ ಏನಾಗ್ತಿತ್ತು, ಈ ಸಣ್ಣ ಕ್ಲಾಶ್ ಆಗ್ಲಿಲ್ವಾ ಸರ್ ರಾಮಲಿಂಗಾರೆಡ್ಡಿ ಸರ್? ಕ್ಲಾಶ್ ಆಗ್ಲಿಲ್ವಾ? ಯಾವ್ದೋ ಟ್ರಸ್ಟ್ ಪಡಿಸ್ಕೊಂಡಿರ್ತಾರೆ, ಕೋರ್ಟ್ಗೆ ಹೋಗಿರ್ತಾರೆ, ವ್ಯಕ್ತಿಗಳು ಬಿಡಲ್ಲ, ಗಲಾಟೆ ಮಾಡ್ತಾರೆ, ಇದೆಲ್ಲ ಆಗ್ಲಿಲ್ವಾ ಸರ್? ಇಲ್ಲ, ಇರುತ್ತೆ, ಸಣ್ಣ ಪುಟ್ಟ ಇರುತ್ತೆ. ಆದ್ರೆ ಬಹುತೇಕ ಈ ಪ್ರಾಪರ್ಟೀಸ್ ಎಲ್ಲ ಏನಾಗಿರುತ್ತೆ ಅಂದ್ರೆ ಈ ಸಣ್ಣ ಪುಟ್ಟ ಇದಿರುತ್ತೆ, ಅದನ್ನೇನಾಗುತ್ತೆ, ಅವ್ರ ಅರ್ಚಕರು ಅಥವಾ ಇನ್ಯಾರಾದ್ರೂ ಅವ್ರ ಆಸಕ್ತಿ ತಗೊಂಡಿರೋದಿಲ್ಲ. ಯಾವಾಗ ಸರ್ಕಾರನೇ ಆಸಕ್ತಿ ತಗೊಳ್ತೋ ಸಹಜವಾಗಿ ಏನಾಯ್ತು, ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ನಮ್ಮ ಇವರು ಕೃಷ್ಣ ಬೈರೇಗೌಡರು ಕೂಡ 1-2-3 ಸಲ ಎಲ್ಲ ಮೀಟಿಂಗ್ಗಳಲ್ಲಿ ಅವರು ಕೂಡ ಹೇಳಿದ್ರು, ಬೇರೆ ಸಬ್ಜೆಕ್ಟ್ ಜೊತೆ ಇದನ್ನು ಕೂಡ ಹೇಳಿದ್ರು. ಸಹಜವಾಗಿ ಏನಾಯ್ತು, ಒತ್ತಡ ಆಯ್ತಲ್ಲ, ಎಲ್ಲರೂ ಕೆಲಸ ಮಾಡಿದ್ರಿಂದ ನಮ್ಗೇನಾಯ್ತು, ಇವತ್ತು ದೇವಸ್ಥಾನಕ್ಕೆ ಇಷ್ಟು ದೇವರುಗಳ ಹೆಸರಿಗೆ ಅಂದ್ರೆ ಆಯಾ ದೇವಸ್ಥಾನದ ಹೆಸರಿಗೆ ಖಾತಾ ಬರೋದಕ್ಕೆ ಸಾಧ್ಯ ಆಯ್ತು. ಅಂದ್ರೆ IL, RR, ಪಾಣಿ ಎಲ್ಲ ಆಯ್ತು. ಕೆಲವರು ಟ್ರಸ್ಟ್ ಹೆಸರಿಗೆ ಇದು ಪ್ರಾಪರ್ಟಿ ಮಾಡ್ಕೊಂಡ್ಬಿಟ್ಟಿದ್ರು, ಕೆಲವು ಡಿಸ್ಪ್ಯೂಟ್ ಇರ್ತಿತ್ತು, ಅದನ್ನ ಸೆಟಲ್ಮೆಂಟ್ ಮಾಡ್ಕೊಳ್ತಿರ್ಲಿಲ್ಲ. ಇನ್ ಕೆಲವು ದೇವಸ್ಥಾನದ ಹೆಸರಾಗಿದ್ರು ಕೂಡ IL, RR, ಪಾಣಿನಲ್ಲಿ ಎಂಟ್ರಿ ಆಗಿರ್ಲಿಲ್ಲ. ಈ ತರ ನಾನಾ ಸಮಸ್ಯೆಗಳು ಅದೆಲ್ಲ ಕೂಡ ಇವತ್ತು ಸೆಟರೇಟ್ ಆಗಿ ನಮ್ಮ ದೇವಸ್ಥಾನದ ದೇವರುಗಳ ಹೆಸರಿಗೆ ಇಷ್ಟು ಪ್ರಾಪರ್ಟೀಸ್ ಬರೋದಕ್ಕೆ ಸಾಧ್ಯ. ಸರ್ ಮುಗೀತಾ? ಇನ್ನೂ ಇದೆಯಾ ಸರ್? ಇನ್ನೂ ಏನಾರ ಬರ್ಲಿಕ್ಕಿದ್ಯಾ? ದೇವಸ್ಥಾನಗಳ ಹೆಸರಿಗೆ ಇನ್ನೂ ಬರ್ಲಿಕ್ಕಿದ್ಯಾ? ಇನ್ನೂ ಇದೆ, ನಮ್ಗೆ ಇನ್ನೂ ಕನಿಷ್ಠ 1 ವರ್ಷ 1.5 ವರ್ಷ ಬೇಕು. ಓಕೆ, ಇನ್ನು ಎಷ್ಟು ಎಕರೆ ಬರ್ಬೇಕು ಸರ್? ಇನ್ನು ಬರ್ಬೋದು, ನನಗೆ ನನ್ನಂತ ಒಂದು 10-15 ಸಾವಿರ ಎಕರೆ ಮೇಲ್ ಬರುತ್ತೆ ನನಗೆ. ಇನ್ನೂ ಬರ್ಬೇಕಿದೆ? ಇನ್ನೂ ಬರುತ್ತೆ. ಇಲ್ಲ, ಯಾಕೆ ಸರ್ ಯಾರು ಗಮನಿಸಿರ್ಲಿಲ್ವಾ ಇದನ್ನ? ರಾಮಲಿಂಗಾರೆಡ್ಡಿ ಅವ್ರು ಬಂದೇ ನೋಡ್ಬೇಕಾಗಿತ್ತಾ ಇದನ್ನ? ಅದನ್ನ ನೀವು ಹೇಳ್ಬೇಕು. ಓಕೆ, ಆಗ್ಲಿ ಸರ್. ದೇವಾಲಯಗಳ ಇಲಾಖೆ, ನಮ್ಮ ಮುಜರಾಯಿ ಇಲಾಖೆ ಅಂದ್ರೆ ಸರ್ ನಮ್ಗೆ ಪ್ರಾಚೀನ ಕಾಲದಿಂದಾನು ದೇವಾಲಯಗಳು ಅಂತ ಹೇಳಿದ್ರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಇನ್ನೊಂದು ಆಸರೆ, ಬರಗಾಲದಲ್ಲ ಅನ್ನ ಹಾಕಿರ್ತಕ್ಕಂಥ ತಾಣಗಳು ಸರ್ ಅದು. ಅದೇ. ಆಮೇಲೆ ಈ ನಾನ್ ಮುಜರಾಯಿ ಇಲಾಖೆ ಮಿನಿಸ್ಟರ್ ಆದ್ಮೇಲೆ ಅರ್ಚಕರು ಪಾಪ 35,000 ಜನ ಅರ್ಚಕರಿದ್ದಾರೆ. ಅವರು ತೀರೋಗ್ಬಿಟ್ರೆ 1 ಪೈಸಾ ಅವ್ರಿಗೆ ಪರಿಹಾರ ಕೊಡ್ತಿರ್ಲಿಲ್ಲ. ಈ ನಾನು ಈ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಅವ್ರಿಗೆ 2 ಲಕ್ಷ ರೂಪಾಯಿ ಕೊಡೋ ವ್ಯವಸ್ಥೆ ಮಾಡಿದ್ದೀನಿ. ಅವ್ರ ಮಕ್ಕಳಿಗೆ ತೀರ್ಕೊಂಡ್ರೆ, ಆಮೇಲೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೂಡ ಪ್ರತಿ ವರ್ಷ ಕೊಡ್ತೀವಿ. ಅವ್ರ ಮನೇಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನಕ್ಕೆ ಕೊಡ್ತಾ ಇದೀವಿ. ಸಾಕಷ್ಟು ಪ್ರಚಾರ ಕೊಟ್ಟಿದೀವಿ, ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ. ಮನೆ 2 ಫಂಕ್ಷನ್ ಮಾಡಿದೀವಿ, ಕೊಟ್ಟಿದೀವಿ.
ಮತ್ತೆ ಅರ್ಚಕರು ಈಗ ಕಾಶಿ ಯಾತ್ರೆ ಅಂತ ಮಾಡ್ತಾರೆ. ಅರ್ಚಕರು ಹೋಗ್ಬೇಕಾದ್ರೂ ಕೂಡ ಹಿಂದೆ ದುಡ್ಡು ಕೊಡ್ಬೇಕಾಗಿತ್ತು. ಆಮೇಲೆ ನಾನೇನ್ ಮಾಡಿದೆ, ಅರ್ಚಕರು ನೌಕರರು ಯಾರನ್ನ ಹೋಗ್ಲಿ 1200 ಜನಕ್ಕೆ ಅವ್ರಿಗೆ ಉಚಿತವಾಗಿ ಅವಕಾಶ ಮಾಡಿಕೊಟ್ಟೆ. ಅವರು ನಾವೊಬ್ಬರೇ ಹೋದ್ರೆ ಹೇಗೆ ಸರ್, ನಮ್ಮ ಮನೆಯವರು ಕರ್ಕೊಂಡು ಹೋಗ್ಬೇಕು, ತಂದೆನ ಕರ್ಕೊಂಡು ಹೋಗ್ಬೇಕು, ತಾಯಿನ ಕರ್ಕೊಂಡು ಹೋಗ್ಬೇಕು ಅಂದ್ರು. ಆಯ್ತಪ್ಪ, ಇನ್ನು ನಿಮ್ಮ ಮನೆಯವರು ಒಬ್ಬೊಬ್ಬರು ಕರ್ಕೊಂಡು ಹೋಗಿ ಅಂತ 1 ವರ್ಷಕ್ಕೆ 2400 ಜನಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿವಿ. ಸುಮಾರು 8 ಕೋಟಿ ಅವ್ರಿಗೆ ಖರ್ಚಾಗುತ್ತೆ. ಆಮೇಲೆ ಅರ್ಚಕರು ಅನುವಂಶಿಕ ಇದೆಯಲ್ಲ, ತೀರೋಗ್ಬಿಟ್ರೆ ಅವ್ರಿಗೆ ಇಲ್ಲಿ ನಮ್ ಬೆಂಗಳೂರು ಬರ್ಬೇಕಾಗಿತ್ತು, ಅವ್ರು ಯಾರು ವಾರಸ್ದಾರರು ಇದ್ ಮಾಡೋದಿಕ್ಕೆ. ಈಗ ಅಧಿಕಾರವನ್ನು ನಾವು ತಹಸೀಲ್ದಾರ್ಗೆ ಕೊಟ್ಬಿಟ್ವಿ. ತಹಸೀಲ್ದಾರ್ ಆಮೇಲೆ ಅರ್ಚಕರು ವಯಸ್ಸಾಗೋಗಿರುತ್ತೆ, ಅವ್ರ ಕೈಲಿ ಕೆಲಸ ಮಾಡಕ್ಕಾಗಲ್ಲ, ಅನಾರೋಗ್ಯ ಇರುತ್ತೆ, ಅವರು ತೀರೋವರೆಗೂ ಕೂಡ ಅವ್ರ ವಾರಸ್ದಾರ ಯಾರು ಅಂತ ತೀರ್ಮಾನ ಮಾಡಕ್ ಆಗ್ತಿರಲಿಲ್ಲ. ಈಗ ಅದನ್ನು ಕೂಡ ಅವ್ರು ಯಾರು ಹೇಳ್ತಾರೆ ಅವ್ರು ಮಾಡ್ಕೊಡಿ ಅಂತೇಳಿ ಅದನ್ನು ಕೂಡ ಆದೇಶ ಮಾಡಿ. ಈಗ ಒಂಥರ ಈಸಿ ಆಯ್ತು ಸರ್, ಈಸಿ ಆಯ್ತು, ಸುಲಭ ಆಯ್ತು ಇವೆಲ್ಲವೂ ಕೂಡ ಪ್ರಕ್ರಿಯೆ. ಅದೇ ಆಗಲಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ನಮಸ್ಕಾರ. ಹಿಂದೂ ದೇವಸ್ಥಾನಗಳನ್ನು, ಮುಜರಾಯಿ ದೇವಸ್ಥಾನಗಳ ವ್ಯಾಪ್ತಿಗೆ ಅದರ ಸ್ವತ್ತನ್ನು ವಾಪಸ್ ತಂದಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.